ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್‌ಗೆ ನಮಸ್ಕಾರ. ಇಲ್ಲೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ರೆ ನೀವಿಲ್ಲಿ ಗಮನಿಸಬಹುದು. ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಕರ್ನಾಟಕ ಧಾರವಾಡದಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆ ಕಂಡುಬರುತ್ತದೆ. ಇದು ನೋಡಬಹುದು ಡಿಸಿ ಕಾಂಪೌಂಡ್ ಧಾರವಾಡ 580001. ಜೊತೆಗೆ ಆ ಸಂಸ್ಥೆ ಫೋನ್ ನಂಬರ್ ಕೂಡ ನೀಡ್ತಾ ಇದೆ, ಜೊತೆಗೆ ಇಮೇಲ್ ಕೂಡ ನೀಡ್ತಾ ಇದೆ, ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ನೋಡಬಹುದು ರಾಜೀವ್ ಗಾಂಧಿ ಇಂಗ್ಲಿಷ್ ಮೀಡಿಯಂ ಮತ್ತು ಹೈಸ್ಕೂಲ್ ಧಾರವಾಡ ಆ್ಯಂಡ್ ರಾಜೀವ್ ಗಾಂಧಿ ವಿದ್ಯಾಲಯ CBSE ಸ್ಕೂಲ್ಗಳಲ್ಲಿ ಈ ಒಂದು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ವಾಲ್ಕಿವ್ ಇಂಟರ್ವ್ಯೂ ಮುಖಾಂತರ ಇಲ್ಲಿ ಟೀಚರ್ಸ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಟರ್ವ್ಯೂ ನೋಡಬಹುದು. ಇದೇ 5th ಏಪ್ರಿಲ್ 2025 ಸ್ಯಾಟರ್ಡೆ ಟೈಮ್ 10:30ಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ DC ಕಾಂಪೌಂಡ್ ಧಾರವಾಡದಲ್ಲಿ ಈ ಒಂದು ಇಂಟರ್ವ್ಯೂ ಇಲ್ಲಿ ನಡೀತಾ ಇದೆ. ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ಇದು ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡೋಣ. ಮ್ಯಾಥಮೆಟಿಕ್ಸ್ ಟೀಚರ್‌ನಲ್ಲಿ PCMನಲ್ಲಿ ಅಧ್ಯಯನ ಮಾಡಿರಬೇಕು 4 ಹುದ್ದೆಗೆ ನೇಮಕಾತಿ. BSc MSc B.Ed ಅಥವಾ M.Ed ಮಾಡಿರಬೇಕು. ಜೊತೆಗೆ ಇಲ್ಲಿ ಸೈನ್ಸ್ ಹುದ್ದೆಗೆ ನೇಮಕಾತಿ. CBZನಲ್ಲಿ ಅಧ್ಯಯನ ಮಾಡಿರಬೇಕು 6 ಹುದ್ದೆಗಳು. ಇಲ್ಲಿ ಕೂಡ BSc MSc B.Ed M.Ed ಮಾಡಿರಬೇಕು. ಇಂಗ್ಲೀಷ್ ಟೀಚರ್‌ಗೆ ನೇಮಕಾತಿ 8 ಹುದ್ದೆಗೆ ನೇಮಕಾತಿ. BA MA B.Ed ಅಥವಾ M.Ed ಮಾಡಿರಬೇಕು. ಹಿಂದಿ ಶಿಕ್ಷಕರಿಗೆ ನೇಮಕಾತಿ 2 ಹುದ್ದೆ. BA MA B.Ed ಅಥವಾ M.Ed ಮಾಡಿರಬೇಕು. ಸೋಷಿಯಲ್ ಸೈನ್ಸ್ ಟೀಚರ್‌ಗೆ ನೇಮಕಾತಿ 4 ಹುದ್ದೆಗೆ ನೇಮಕಾತಿ. BA MA B.Ed M.Ed ಆಗಿರಬೇಕು. ಜೊತೆಗೆ ಇಲ್ಲಿ ಫಿಸಿಕಲ್ ಎಜುಕೇಷನ್ P ಟೀಚರ್ ಹುದ್ದೆಗೆ ನೇಮಕಾತಿ 3 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BPEd ಅಥವಾ MPEd ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಕ್ರಾಫ್ಟ್ ಆ್ಯಂಡ್ ಡ್ರಾಯಿಂಗ್ ಟೀಚರ್‌ಗೆ ನೇಮಕಾತಿ 4 ಹುದ್ದೆ. ಇಲ್ಲಿ ಕೂಡ ನೀವು A ಮತ್ತು BFನಲ್ಲಿ ಅಧ್ಯಯನ ಮಾಡಿರಬೇಕು. IT ಸೆಕ್ಷನ್‌ಗೆ ಇಲ್ಲಿ ಕಂಪ್ಯೂಟರ್ ಟೀಚರ್‌ಗೆ ನೇಮಕಾತಿ 3 ಹುದ್ದೆಗೆ ನೇಮಕಾತಿ. ಇಲ್ಲಿ ಕೂಡ ನೀವು BCA ಅಥವಾ MCA ಅಥವಾ BSc ಅಥವಾ CSc ಅಧ್ಯಯನ ಮಾಡಿರಬೇಕಾಗುತ್ತದೆ. ಮ್ಯೂಸಿಕ್ ಟೀಚರ್‌ಗೆ ಹುದ್ದೆಗೆ ನೇಮಕಾತಿ 1 ಹುದ್ದೆಗೆ ನೇಮಕಾತಿ. ನೀವು ಇಲ್ಲಿ ಗ್ರೇಡ್ ಇಕ್ವಿಪ್‌ಮೆಂಟ್‌ನಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಪ್ರೈಮರಿ ಶಿಕ್ಷಣ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರೈಮರಿ ಶಿಕ್ಷಣದಲ್ಲಿ ನೋಡಬಹುದು ಆಲ್ ಸಬ್ಜೆಕ್ಟ್ ಟೀಚರ್‌ಗೆ ನೇಮಕಾತಿ ಒಟ್ಟು 6 ಹುದ್ದೆಗಳು. ಇಲ್ಲಿ ಕೂಡ ನೀವು BA ಅಥವಾ BSc ವಿತ್ NTC ಅಥವಾ D.Ed ಮಾಡಿದಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅಟೆಂಡ್ ದ ಇಂಟರ್ವ್ಯೂ ಅಂದರೆ ಇಲ್ಲಿ ಅಟೆಂಡ್‌ಗೆ ನೀವು ಇಂಟರ್ವ್ಯೂ ಅಟೆಂಡ್ ಆಗಬೇಕು. ಫಾರ್ ಎನ್ಕ್ವೈರೀಸ್ ಫಾರ್ ಕಾಂಟ್ಯಾಕ್ಟ್ ಅಂದರೆ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಜಗದೀಶ್ ಮಿಲ್ಗಿ ಸರ್ ಅವರನ್ನು ಕೂಡ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮುಖಾಂತರ ನಂತರ ಇಲ್ಲಿ 3 ಕಾಂಟ್ಯಾಕ್ಟ್ ನಂಬರ್ಗಳ ಮುಖಾಂತರ ನೀವು ಇಲ್ಲಿ ಮಾಹಿತಿ ಕೊಡಬಹುದು. ಈ ಪತ್ರಿಕಾ ಪ್ರಕಟಣೆ 28/3/2025 ಪತ್ರಿಕಾ ಪ್ರಕಟಣೆಯಾಗಿದೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ನೀವು ಗಮನಿಸಬಹುದು. ಶ್ರೀ ಚನ್ನಬಸವೇಶ್ವರ ಶಿಕ್ಷಣ ಸಂಸ್ಥೆ ನವನಗರ ಹುಬ್ಬಳ್ಳಿಯಲ್ಲಿ ಇದು ಕಂಡುಬರುತ್ತದೆ. ಇಲ್ಲಿ ಕೂಡ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ನೇಮಕಾತಿ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. P ಟೀಚರ್ಗಳಿಗೆ ಕೂಡ ಇಲ್ಲಿ ಕೂಡ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರು ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ನೋಡಬಹುದು ಗ್ರ್ಯಾಜುಯೇಟ್ ಪೋಸ್ಟ್ ಗ್ರ್ಯಾಜುಯೇಟ್ ವಿತ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಹೊಂದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ದೇರ್ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ನೀವು ಸೆಂಡ್ ಮಾಡಬೇಕಾಗುತ್ತದೆ. ಜೊತೆಗೆ ನಿಮ್ಮ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ಕೂಡ ನೀವು ಇಲ್ಲಿ ಕರೆ ಮಾಡಿ ಈ ಒಂದು ಹುದ್ದೆಯ ಬಗ್ಗೆ ನೀವು ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದು ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಲೀಡಿಂಗ್ ಇಂಡಸ್ಟ್ರಿಯಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ನೀವು ಮಾರ್ಕೆಟಿಂಗ್ ಮ್ಯಾನೇಜರ್ 1 ಹುದ್ದೆಗೆ ನೇಮಕಾತಿ. ಇಲ್ಲಿ ನೀವು BCom ಆಗಿರಬೇಕು, BBA MBA ವಿತ್ ಮಿನಿಮಮ್ 2ರಿಂದ 5 ವರ್ಷದ ಅನುಭವ ಹೊಂದಿದ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಹುದ್ದೆ ಒಟ್ಟು 4 ಹುದ್ದೆಗಳು. ಇಲ್ಲಿ ನೀವು BCom BBA BA ಮಾಡಿದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಜೊತೆಗೆ ನಿಮಗೆ ಇಲ್ಲಿ ESI ಮತ್ತು PF ಸೌಲಭ್ಯವನ್ನು ಕೂಡ ನೀಡ್ತಾ ಇದ್ದಾರೆ. ಹ್ಯಾಂಡ್ಸಮ್ ಸ್ಯಾಲ್ರಿ ಮತ್ತು ಮೆರಿಟ್ ಆ್ಯಂಡ್ ನಿಮ್ಮ ಅನುಭವ ಆಧಾರದ ಮೇಲೆ ವಾಲ್ಗಿ ಇಂಟರ್ವ್ಯೂ ಮುಖಾಂತರ ನಿಮ್ಮ ಬಯೋಡೇಟಾ ಮುಖಾಂತರ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ನೋಡಬಹುದು 27 ಗೋಕುಲ್ ರೋಡ್ ನಿಯರ್ ಹೆಬಸೂರು ಭವನ ಹುಬ್ಬಳ್ಳಿ 580003. ಜೊತೆಗೆ ಆ ಒಂದು ಸಂಸ್ಥೆಯ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸಮರ್ಥ್ ಎಜುಕೇಷನ್ ಸೊಸೈಟಿ ವತಿಯಿಂದ ಸಮರ್ಥ್ ಗ್ರೂಪ್ ಆಫ್ ಕಾಲೇಜ್ಗಳಲ್ಲಿ ಒಂದು ನೇಮಕಾತಿ. ಇಲ್ಲಿ ಲೆಕ್ಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಮಿಡಿಯೇಟ್ ಜಾಯ್ನಿಂಗ್ ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಫುಲ್ ಟೈಮ್ ಸ್ಟ್ಯಾಟ್ಸ್ ಹುದ್ದೆಗೆ ನೇಮಕಾತಿ. MSc MCom ಮಾಡೋದು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲೀಷ್ ಲೆಕ್ಚರ್ಗೆ ನೇಮಕಾತಿ MA ಆಗಿರಬೇಕು 4 ಹುದ್ದೆಗೆ ನೇಮಕಾತಿ. ಫಿಸಿಕ್ಸ್ಗೆ ಇಲ್ಲಿ ಮಿನಿಮಮ್ 5 ವರ್ಷದ ಅನುಭವ ಇರಬೇಕು. ಜೊತೆಗೆ ಇಲ್ಲಿ ನೀಟ್ ಮತ್ತು JEE ಲೆವೆಲ್ಗೆ ನೀವು ಇಲ್ಲಿ ಬೋಧನೆ ಮಾಡಬೇಕಾಗುತ್ತದೆ. MSc ಕೂಡ ಆಗಿರಬೇಕು 4 ಹುದ್ದೆಗೆ ನೇಮಕಾತಿ. ಬಯೋಲಜಿ ಮಿನಿಮಮ್ 5 ವರ್ಷದ ಅಂದರೆ ಅನುಭವ ಹೊಂದಿರಬೇಕು. ಇಲ್ಲಿ ಕೂಡ ನೀಟ್ ಮತ್ತು ಲೆವೆಲ್ಗೆ ನೀವು ಇಲ್ಲಿ ಕೋಚ್ ಮಾಡಬೇಕಾಗುತ್ತದೆ. MSc ಆಗಿರಬೇಕು 4 ಹುದ್ದೆಗೆ ನೇಮಕಾತಿ. ಆಸಕ್ತುಳ್ಳ ಅಭ್ಯರ್ಥಿಗಳು ಬಿಫೋರ್
31/3/2025 ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಕರ್ನಾಟಕ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಇಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನ ಮುಖಾಂತರ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿಯ ರಾಷ್ಟ್ರೀಯ ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ನೇರ ಸಂದರ್ಶನಕ್ಕೆ ಇವರು ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಈ ಒಂದು ಸಂಸ್ಥೆಯ ಒಂದು ವೆಬ್ಸೈಟ್ ಇದೆ. ಈ ವೆಬ್ಸೈಟಿಗೆ ಹೋಗಿ ನೀವು ಲಾಗಿನ್ ಆಗಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಜೊತೆಗೆ ಇಲ್ಲಿ ಇದು ನೇರ ಸಂದರ್ಶನ ದಿನಾಂಕ ಕೂಡ ನೋಡಬಹುದು. ದಿನಾಂಕ 5/4/2025 ನೇರ ಸಂದರ್ಶನ ಕೂಡ ನೀಡ್ತಾ ಇದ್ದಾರೆ. ಅದು ಎಲ್ಲಿ ಅಂದರೆ ಬೆಳಿಗ್ಗೆ 11 ಗಂಟೆ ಆಡಳಿತಾಧಿಕಾರಿ ಆರೋಗ್ಯ ಅಭಿಯಾನ ಕಚೇರಿ 1ನೇ ಮಹಡಿ ಪಶ್ಚಿಮ ವಿಭಾಗ ಆರೋಗ್ಯ ಸೌಧ ಮಾಗಡಿ ರಸ್ತೆ 1ನೇ ಕ್ರಾಸ್ ಬೆಂಗಳೂರು 560023ರಲ್ಲಿ ಸಂದರ್ಶನ ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ನೇಷನ್ ಫ್ರೀ ಡಯಾಗ್ನೋಸ್ಟಿಕ್ ಸರ್ವಿಸ್ NFD ಕನ್ಸಲ್ಟೆಂಟ್ ಆಗಿದೆ ಒಂದು ಹುದ್ದೆ, URಗೆ ಮೀಸಲಾತಿ ನೀಡಲಾಗಿದೆ. IDSP ನೇಮಕಾತಿ ಸ್ಟೇಟ್ ಎಪಿಡೆಮಿಯಾಲಜಿ ಒಂದು ಹುದ್ದೆ, URಗೆ ನೇಮಕಾತಿ ಮಾಡ್ಕೊಳ್ತಾ ಇಮ್ಯುನೈಜೇಷನ್ಸ್ ಇಲ್ಲಿ ಕೂಡ ಇದು ವ್ಯಾಕ್ಸಿನ್ ಲಾಜಿಸ್ಟಿಕ್ಸ್ ಮ್ಯಾನೇಜರ್ ಒಂದು ಹುದ್ದೆ, URಗೆ ಮೀಸಲಾತಿ. ಫ್ಯಾಮಿಲಿ ವೆಲ್ಫೇರ್ ಪ್ರೊಕ್ಯೂರ್ಮೆಂಟ್ ಆಫೀಸರ್ ಹುದ್ದೆಗೆ ನೇಮಕಾತಿ ಒಂದು ಹುದ್ದೆ, URಗೆ ಮೀಸಲಾತಿ ನೀಡ್ತಾ ಇದ್ದಾರೆ. ಈ ರೀತಿಯಾಗಿ ಈ ಹುದ್ದೆಗಳು ಕಂಡುಬರುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು ನೇತ್ರಾವತಿ ಗ್ಲೋಬಲ್ ಸ್ಕೂಲಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇದು ಲಕ್ಷ್ಮೀನಾರಾಯಣ ನಗರ ಹುಬ್ಬಳ್ಳಿ ಫೋನ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ನೀವು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಇಲ್ಲಿ ನೋಡಬಹುದು ಪ್ರೀ ಪ್ರೈಮರಿ ಟೀಚರ್ಗೆ ನೇಮಕಾತಿ. ಈ ಹುದ್ದೆಗಳಿಗೆ ನೀವು NTC ಟೀಚರ್ ಟ್ರೈನಿಂಗ್ ಹೊಂದಿರಬೇಕು, ಜೊತೆಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಅಧ್ಯಯನ ಮಾಡಿರಬೇಕು, ಜೊತೆಗೆ 2-3 ವರ್ಷದ ಅನುಭವ ಇರಬೇಕು. 3 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಮರಿ ಟೀಚರ್ಗೆ ನೇಮಕಾತಿ. ಇಲ್ಲಿ ಕೂಡ ನೀವು BA B.Ed ಟೀಚರ್ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕು, ಇಂಗ್ಲೀಷ್ ಮೀಡಿಯಂನಲ್ಲಿ ಅಧ್ಯಯನ ಮಾಡಿರಬೇಕಾಗುತ್ತದೆ, 2-3 ವರ್ಷದ ಮತ್ತು ಕಂಪ್ಯೂಟರ್ ನಾಲೆಜ್ ಇರಬೇಕಾಗುತ್ತೆ. ಒಂದು ಹುದ್ದೆಗೆ ನೇಮಕಾತಿ. ಪ್ರೈಮರಿ ಟೀಚರ್ಸ್ ಇಲ್ಲಿ ಕೂಡ BC B.Ed ಟ್ರೈನರ್ ಟೀಚರ್ ಮತ್ತು ಇಂಗ್ಲೀಷ್ ಮೀಡಿಯಂ 2-3 ವರ್ಷದ ಅನುಭವ ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಒಂದು ಹುದ್ದೆಗೆ ನೇಮಕಾತಿ. ಈ ಹುದ್ದೆಗಳಿಗೆ ನೀವು ನೇಮಕಾತಿ ಕೂಡ ಇಲ್ಲಿ ತೆಗೆದುಕೊಳ್ಳಬಹುದು. ಹ್ಯಾಂಡ್ಸಮ್ ಸ್ಯಾಲ್ರಿ ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಆಸಕ್ತ ಅಭ್ಯರ್ಥಿಗಳು ಬಿಫೋರ್ 24 ಅಂದರೆ 4 ಏಪ್ರಿಲ್ 2025 ಒಳಗಾಗಿ ನೀವು ದ ಸೆಕ್ರೆಟರಿ ನೇತ್ರಾವತಿ ಗ್ಲೋಬಲ್ ಸ್ಕೂಲ್, ಲಕ್ಷ್ಮೀನಾರಾಯಣ ನಗರ, ಶಿರಕುಪ್ಪ ರೋಡ್, ವಿದ್ಯಾನಗರ ಹುಬ್ಬಳ್ಳಿ 580030 ಈ ಒಂದು ಹುದ್ದೆಗೆ ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ಅಪ್ಲಿಕೇಶನ್ ಕೂಡ ನೀವು ಇಲ್ಲಿ ಸೆಂಡ್ ಮಾಡಬಹುದು. ಜೊತೆಗೆ ಈ ಸಂಸ್ಥೆಯಲ್ಲಿ ಅಡ್ಮಿಷನ್ ಕೂಡ ಓಪನ್ ಆಗಿದೆ. ಅಡ್ಮಿಷನ್ ಕೂಡ ನೀವು ಇಲ್ಲಿ ತೆಗೆದುಕೊಳ್ಳಬಹುದು. ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆಯ ಒಂದು ಈ ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇದು ನಿರ್ದೇಶಕ ಕಚೇರಿ ಜಕ್ಕೂರು ಏರೋಡ್ರೋಮ್ ಬೆಂಗಳೂರು 560064 ಅಡ್ರೆಸ್ ಆಗಿದೆ. ಆ ಸಂಸ್ಥೆ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ, ಮೊಬೈಲ್ ನಂಬರ್ ಕೂಡ ನೀಡ್ತಾ ಇದ್ದಾರೆ ನೋಡಬಹುದು. ಮುಖ್ಯ ವಿಮಾನ ನಿರ್ವಹಣಾ ಅಭಿಯಂತರು, ಮೇಂಟೆನೆನ್ಸ್ ಮ್ಯಾನೇಜರ್ ಮತ್ತು ಸೇಫ್ಟಿ ಮ್ಯಾನೇಜರ್ ಹುದ್ದೆಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ಇಲ್ಲಿ ಮುಖ್ಯ ವಿಮಾನ ನಿರ್ವಹಣಾ ಅಭಿಯಂತರು ಮತ್ತು ಮೇಂಟೆನೆನ್ಸ್ ಮ್ಯಾನೇಜರ್ ಹುದ್ದೆಗೆ ಅರ್ಹತೆ ಇಲ್ಲಿ ನೀಡ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ನೋಡಬಹುದು CRM ಹೋಲ್ಡಿಂಗ್ ಕ್ಯಾಟಗರಿ ಈ ಒಂದು ಹುದ್ದೆಗೆ ಲೈಸೆನ್ಸ್ ಹೊಂದಿರಬೇಕು, ಜೊತೆಗೆ 5 ವರ್ಷದ ಲೈಸೆನ್ಸ್ ಪಡೆದಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಕಾಲ ವಿಮಾನ ನಿರ್ವಹಣೆಯಲ್ಲಿ ಅನುಭವ ಹೊಂದಿರಬೇಕು. ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ತರಬೇತಿ ಶಾಲೆಯಲ್ಲಿ ಸರ್ಟಿಫಿಕೇಟ್ ಮಾಡಲು ಹೊಂದಿರಬೇಕಾಗುತ್ತದೆ. ಒಟ್ಟು ಹುದ್ದೆ ಒಂದು ಹುದ್ದೆಗೆ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಯೋಮಿತಿ 7/4/2025 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಗುತ್ತಿಗೆ ಅವಧಿ 3 ವರ್ಷದ ಅವಧಿಯಾಗಿದೆ. ಮಾಸಿಕ ವೇತನ 1,20,000 ರೂಪಾಯಿ ನಿಮಗೆ ಇಲ್ಲಿ ಮಾಸಿಕ ವೇತನ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸೇಫ್ಟಿ ಮ್ಯಾನೇಜರ್ ಹುದ್ದೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆ ಕೂಡ ನೀವು ಇಲ್ಲಿ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ನಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗುತ್ತದೆ. ಇದು ತಾಂತ್ರಿಕ ಹಿನ್ನೆಲೆಯಲ್ಲಿ ನೀವು ಇಲ್ಲಿ ಪೈಲಟ್ ಪರವಾನಗಿ ಹೊಂದಿರಬೇಕಾಗುತ್ತದೆ. ಪದವೀಧರ ಇಂಜಿನಿಯರಿಂಗ್ ಕೂಡ ನಿಮಗೆ ಆಗಿರಬೇಕಾಗುತ್ತದೆ. ಈ ರೀತಿಯಾಗಿ ಈ ಒಂದು ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡಬಹುದು ಇಲ್ಲಿ ಸೇಫ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ತರಬೇತಿ ಪಡೆದಿರಬೇಕು. ಇದು ಕೂಡ ಒಂದು ಹುದ್ದೆ.
ಇಲ್ಲಿ ಕೂಡ 60 ವರ್ಷದಿಂದ ಕೆಳಗಿರಬೇಕು, 3 ವರ್ಷದ, ಇದು ಕೂಡ 22,800 ಮಾಸಿಕ ವೇತನ ಆಗಿರುತ್ತದೆ. ಈ ಒಂದು ಹುದ್ದೆಗೆ ನೀವು ಇಮೇಲ್ ಅಥವಾ ಅಂಚೆ ಮೂಲಕ ನೀವು ದಿನಾಂಕ 7/4/2020 ನೀವು ನೋಡಬಹುದು. ಇಲ್ಲಿ ನಿರ್ದೇಶಕರು ಸರ್ಕಾರಿ ವೈಮಾನಿಕ ತರಬೇತಿ ಶಾಲೆ, ಜಕ್ಕೂರು ವಿಮಾನ ನಿಲ್ದಾಣ, ಯಲಹಂಕ. ಅಂಚೆ ನೋಡಬಹುದು 560064 ಇವರಿಗೆ ನೀವು ಅರ್ಜಿಯನ್ನು ಕೂಡ ನೀವಿಲ್ಲಿ ಕಳಿಸಬೇಕಾಗುತ್ತದೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳಿಗೆ ನೀವಿಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ನೀವು ಇಲ್ಲಿ ಗಮನಿಸಬಹುದು. ವಿದ್ಯಾ ಪ್ರಸಾರಕ ಸಮಿತಿ ವತಿಯಿಂದ ಈ ಒಂದು ಶ್ರೀ ವೀರಭದ್ರೇಶ್ವರ ಇಂಗ್ಲೀಷ್ ಮೀಡಿಯಂ ಸ್ಕೂಲು, ಇದು ಗೊಡಗೊಚ್ಚಿ 59114, ತಾಲೂಕು ರಾಮದುರ್ಗ, ಡಿಸ್ಟಿಕ್ ಬೆಳಗಾವಿ. ಇದೊಂದು CBSE ನ್ಯೂ ಡೆಲ್ಲಿಯಿಂದ ಅಪ್ರೂವಲ್ ಪಡೆದ ಒಂದು ಶಿಕ್ಷಣ ಸಂಸ್ಥೆಗೆ ಇಲ್ಲಿ ವಾಂಟೆಡ್ ಟೀಚರ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನಾವಿಲ್ಲಿ ನೋಡೋಣ. ಇಂಗ್ಲೀಷ್ ಟೀಚರ್ಗೆ ನೇಮಕಾತಿ BA MA B.Ed ಆಗಿರಬೇಕು. ಇಲ್ಲಿ PRT ಮತ್ತು TGT ಶಿಕ್ಷಕರಿಗೆ ನೇಮಕಾತಿ 2 ಹುದ್ದೆಗೆ ನೇಮಕಾತಿ. ಸೈನ್ಸ್ ಟೀಚರ್ ಬಯೋಲಜಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MSc BSc B.Ed TGT ಸೆಕ್ಷನ್ಗೆ 1 ಹುದ್ದೆಗೆ ನೇಮಕಾತಿ. ಸೈನ್ಸ್ನಲ್ಲಿ EVS ಸಬ್ಜೆಕ್ಟ್ ತೆಗೆದುಕೊಳ್ಬೇಕು. ಇಲ್ಲಿ ಕೂಡ D.Ed BSc MSc B.Ed ಆಗಿರಬೇಕು. PRT ಸೆಕ್ಷನ್ 2 ಹುದ್ದೆಗೆ ನೇಮಕಾತಿ. ಸೋಷಿಯಲ್ ಸೈನ್ಸ್ ಟೀಚರ್ಗೆ ನೇಮಕಾತಿ BA MA B.Ed ಆಗಿರಬೇಕು. PRT ಸೆಕ್ಷನ್ 1 ಹುದ್ದೆಗೆ ನೇಮಕಾತಿ. ಮ್ಯಾಥಮೆಟಿಕ್ಸ್ ಟೀಚರ್ಗೆ ನೇಮಕಾತಿ BSc MSc B.Ed TGT ಸೆಕ್ಷನ್ ಆಗಿದೆ, 2 ಹುದ್ದೆಗೆ ನೇಮಕಾತಿ. ಕನ್ನಡ ಟೀಚರ್ಗೆ ನೇಮಕಾತಿ BA MA B.Ed PRT ಸೆಕ್ಷನ್ 2 ಹುದ್ದೆಗೆ ನೇಮಕಾತಿ. ನರ್ಸರಿಯಲ್ಲಿ ಒಂದು ನೇಮಕಾತಿ PUC ಡಿಗ್ರಿ ವಿತ್ D.Ed ಅಥವಾ NTC ಆಗಿರಬೇಕು. PRT ಸೆಕ್ಷನ್ ನೇಮಕಾತಿ 1 ಹುದ್ದೆಗೆ ನೇಮಕಾತಿ. ಇಲ್ಲಿ ನಿಮಗೆ ಒಳ್ಳೆಯ ಗುಡ್ ಸ್ಯಾಲ್ರಿ ಮತ್ತು ಕೂಡ ನೀಡ್ತಾ ಇದ್ದಾರೆ ನಿಮ್ಮ ಅನುಭವ ಆಧಾರದ ಮೇಲೆ. ಜೊತೆಗೆ ಇಲ್ಲಿ ಇಂಗ್ಲೀಷ್ ಮೀಡಿಯಂನಲ್ಲಿ ಕೂಡ ಇಲ್ಲಿ ನಿಮಗೆ ಇವರು ಹೊಂದಿರಬೇಕಾಗುತ್ತದೆ. ಸೆಂಡ್ ಯುವರ್ ರೆಸ್ಯೂಮ್ ಅಂದರೆ ನಿಮ್ಮ ಒಂದು ರೆಸ್ಯೂಮನ್ನು ಈ ಒಂದು ಸಂಸ್ಥೆಯ ಇಮೇಲ್ಗೆ ನೀವಿಲ್ಲಿ ಸೆಂಡ್ ಮಾಡಿ ಈ ಹುದ್ದೆಗೆ ಅರ್ಜಿಯನ್ನು ಕೂಡ ನೀವಿಲ್ಲಿ ಸಲ್ಲಿಸಬಹುದು. ನೋಡಬಹುದು ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನಿಮಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ವಾಲ್ಕಿನ್ ಇಂಟರ್ವ್ಯೂನಲ್ಲಿ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡಿರಬೇಕು. 8/4/2025 11 ಗಂಟೆ ವಿದ್ಯಾ ಪ್ರಸಾರಕ ಸಮಿತಿ ಆಫೀಸ್, ಕಿಲ್ಲಾ, ರಾಮದುರ್ಗ ಡಿಸ್ಟ್ರಿಕ್ಟ್ ಬೆಳಗಾವಿಯಲ್ಲಿ ನೇರ ಸಂದರ್ಶನ ಮುಖಾಂತರ ಆಯ್ಕೆ ಮಾಡ್ಕೊಳ್ತಾ. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದರೆ ನೀವು ಇಲ್ಲಿ ಗಮನಿಸಬಹುದು. ಶ್ರೀ ವಿಘ್ನೇಶ್ವರ ಗ್ರೂಪ್ ಆಫ್ ದ ಸ್ಕೂಲ್ ಆ್ಯಂಡ್ ಕಾಲೇಜ್ಗಳಲ್ಲಿ ಒಂದು ನೇಮಕಾತಿ. ಇದು ವಿಜಯನಗರ, ಹುಬ್ಬಳ್ಳಿ 580021 ದಲ್ಲಿ ಈ ಒಂದು ಸಂಸ್ಥೆ ಕಂಡುಬರುತ್ತದೆ. ಇಲ್ಲಿ ಇದು ರಿಕ್ರೂಟ್ಮೆಂಟ್ ಆಫ್ ದ ಫಾಲೋವಿಂಗ್ ಜಾಬ್ ರೂಲ್ ಫಾರ್ ಇಂಗ್ಲೀಷ್ ಮೀಡಿಯಂ ಒಂದು ಶಿಕ್ಷಣ ಸಂಸ್ಥೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈನ್ಸ್ ಟೀಚರ್ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ಹುದ್ದೆ 2 ಭಾಷೆಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. BSc B.Ed CBZ ಅಧ್ಯಯನ ಮಾಡಿರಬೇಕು. ಮ್ಯಾಥ್ಸ್ ಟೀಚರ್ಗೆ ಇದು ಕೂಡ ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂಗೆ ನೇಮಕಾತಿ. BSc B.Ed ಮತ್ತು PCMನಲ್ಲಿ ನೀವು ಅಧ್ಯಯನ ಮಾಡಿರಬೇಕಾಗುತ್ತದೆ. ಇಂಗ್ಲೀಷ್ ಟೀಚರ್ಗೆ BA B.Ed ಈಕ್ವಲೆಂಟ್ ವಿದ್ಯಾರ್ಥಿ ಹೊಂದಿರಬೇಕು. ಹಿಂದಿ ಟೀಚರ್ಗೆ BA B.Ed ಹೊಂದಿರಬೇಕು. ಸೋಷಿಯಲ್ ಸೈನ್ಸ್ ಟೀಚರ್ಗೆ ಇಲ್ಲಿ ಕೂಡ BA B.Ed ಆಗಿರಬೇಕು. ಫಿಸಿಕಲ್ ಎಜುಕೇಷನ್ ಟೀಚರ್ಗೆ CBEd ಅಥವಾ BPEd ಆಗಿರಬೇಕು. ಅಸಿಸ್ಟೆಂಟ್ ಟೀಚರ್ಗೆ ಇಲ್ಲಿ D.Ed ಅಥವಾ NTC ಆಗಿರಬೇಕು. ಅಕೌಂಟೆಂಟ್ಗೆ ಇಲ್ಲಿ BCom ಟ್ಯಾಲಿ ಆ್ಯಂಡ್ ಕನ್ನಡ ಟೈಪಿಂಗ್ ಕೂಡ ಅವರಿಗೆ ನಾಲೆಜ್ ಇರಬೇಕಾಗುತ್ತದೆ. ಕಂಪ್ಯೂಟರ್ ಟೀಚರ್ಗೆ ಇಲ್ಲಿ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಥವಾ ಬ್ಯಾಚುಲರ್ ಇನ್ ಕಂಪ್ಯೂಟರ್ನಲ್ಲಿ ಅವರು ಅಧ್ಯಯನ ಮಾಡಿರಬೇಕಾಗುತ್ತದೆ. ಎಲಿಜಿಬಲ್ ಕ್ಯಾಂಡಿಡೇಟ್ ಅಂದರೆ ಆಸಕ್ತವುಳ್ಳ ಅಭ್ಯರ್ಥಿಗಳು ವಿತಿನ್ 7 ದಿನಗಳೊಳಗಾಗಿ ಈ ಕೆಳಗಿನ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕು. ಜೊತೆಗೆ ಇಲ್ಲಿ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಕರೆ ಮಾಡಿ ಈ ಒಂದು ಶಿಕ್ಷಣ ಸಂಸ್ಥೆಯ ನೇಮಕಾತಿ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. SN ಗಾಡಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಸಿರೋಳ, ಇದು ತಾಲೂಕು ನರಗುಂದ, ಡಿಸ್ಟಿಕ್ ಗದಗದಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ LKG UKG ಟೀಚರ್ NTC D.Ed ಆಗಿರಬೇಕು, 6 ಹುದ್ದೆಗೆ ನೇಮಕಾತಿ. ಇಂಗ್ಲೀಷ್ ಟೀಚರ್ಗೆ MA B.Ed ಆಗಿರಬೇಕು, 2 ಹುದ್ದೆಗೆ ನೇಮಕಾತಿ. ಕನ್ನಡ ಟೀಚರ್ಗೆ MA BA B.Ed ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ. ಹಿಂದಿ ಟೀಚರ್ಗೆ ಇಲ್ಲಿ MA BA B.Ed 1 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಮ್ಯಾಥ್ಸ್ ಟೀಚರ್ಗೆ ಇಲ್ಲಿ BSc MSc B.Ed ಅಥವಾ D.Ed ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೈನ್ಸ್ ಟೀಚರ್ಗೆ ಕೂಡ ಇಲ್ಲಿ MSc BSc B.Ed ಅಥವಾ D.Ed ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಸೈನ್ಸ್ ಟೀಚರ್ಗೆ ಇಲ್ಲಿ ಕೂಡ MA BA B.Ed D.Ed ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ. ಕಂಪ್ಯೂಟರ್ ಟೀಚರ್ಗೆ ಇಲ್ಲಿ ಡಿಪ್ಲೊಮಾ ಡಿಗ್ರಿ ಆಗಿರಬೇಕು, 1 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಇಲ್ಲಿ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಜೊತೆಗೆ ಈ ಒಂದು ಇಮೇಲ್ ಕೂಡ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಸೆಂಡ್ ಮಾಡಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೋಡಬಹುದು ವಾಲ್ಕಿನ್ ಇಂಟರ್ವ್ಯೂ 7
10th ಏಪ್ರಿಲ್ 2025 11 ಗಂಟೆಯಿಂದ 1ವರೆಗೆ ನಿಮಗೂ ನೇರ ಸಂದರ್ಶನ ಮುಖಾಂತರ ಇವರು ಅಂದರೆ ನೇರ ನೇಮಕಾತಿಯ ಮುಖಾಂತರ ಇವರು ನಿಮಗೆ ಇಲ್ಲಿ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಇಂಟರ್ವ್ಯೂ ಮುಖಾಂತರ ಪಾಲ್ಗೊಂಡು ನೇಮಕಾತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಸೇವಾ ಆಶ್ರಮ ಟ್ರಸ್ಟ್ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. MP ಪ್ರೌಢಶಾಲೆ ಅನುದಾನಿತ ಈ ಶಾಲೆಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ನೋಡಬಹುದು ಶಿವಾಲಯ ನಗರ, ಕಾರವಾರ ರಸ್ತೆ, ಬುಡ್ನಾಳ ಕೆರೆ ಹತ್ತಿರ, ಅಂಚಟಗೆರೆ, ಹುಬ್ಬಳ್ಳಿ. ಮೊಬೈಲ್ ನಂಬರ್ ಕೂಡ ನೀಡ್ತಾ ಇದ್ದಾರೆ ನೋಡಬಹುದು. ಬೇಕಿದ್ದಾರೆ ಅಂದರೆ ಪೂರ್ಣಾವಧಿ ಶಿಕ್ಷಕರು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು ಕನ್ನಡ ಶಿಕ್ಷಕರು BA B.Ed ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ಇತಿಹಾಸ ಶಿಕ್ಷಕರು BA B.Ed ಒಂದು ಹುದ್ದೆಗೆ ನೇಮಕಾತಿ. ಗಣಿತ ಶಿಕ್ಷಕರು MSc B.Ed ಒಂದು ಹುದ್ದೆಗೆ ನೇಮಕಾತಿ. ವಿಜ್ಞಾನ ಶಿಕ್ಷಕರು BSc B.Ed ಒಂದು ಹುದ್ದೆಗೆ ನೇಮಕಾತಿ. ಹಿಂದಿ ಶಿಕ್ಷಕರು BA B.Ed ಒಂದು ಹುದ್ದೆಗೆ ನೇಮಕಾತಿ. ದೈಹಿಕ ಶಿಕ್ಷಕರು BA B.Com B.Ped ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ದ್ವಿತೀಯ ದರ್ಜೆ ಸಹಾಯಕರು BCom ಕಂಪ್ಯೂಟರ್ ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ಕಾವಲುಗಾರ ಮತ್ತು ವಾಚ್ಮನ್ ಹುದ್ದೆಗೆ ನೇಮಕಾತಿ SLC ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ಅರ್ಹ ಅಭ್ಯರ್ಥಿಗಳು ಅಂದರೆ 20/4/2025 ಒಳಗಾಗಿ ನೀವು ಈ ಮೇಲ್ಕಾಣಿಸಿದ ಅರ್ಜಿ ವಿಳಾಸಕ್ಕೆ ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ವಿವರಗಾಗಿ ಆಫೀಸ್ನಲ್ಲಿ ವಿಚಾರಿಸಿಕೊಂಡು ನೀವು ಇಲ್ಲಿ ಮಾಹಿತಿಯನ್ನು ಪಡೆಯಬಹುದು. ಈ ಪತ್ರಿಕಾ ಪ್ರಕಟಣೆ 1/4/2025 ಇದು ಪತ್ರಿಕಾ ಪ್ರಕಟಣೆಯಾಗಿದೆ. ಇದೊಂದು ಅನುದಾನಿತ ಪ್ರೌಢಶಾಲೆಯಾಗಿದೆ. ಈ ಶಾಲೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಖುದ್ದಾಗಿ ನೀವೇ ಹೋಗಿ ವಿಚಾರಣೆ ಮಾಡಿ ಈ ಹುದ್ದೆಗಳಿಗೆ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದೆ ನೋಡಬಹುದು. ಪ್ರಿಯದರ್ಶಿನಿ ಜನಸೇವಾ ಸಾಗರ ರಿಜಿಸ್ಟ್ರಿ ಸಂಘದಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಾಣಿ ಚೆನ್ನಮ್ಮ ಬಾಲಿಕಾ ವಸತಿ ಪ್ರೌಢಶಾಲೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಗುರುನಾಥ ನಗರ, ಹಳೆ ಹುಬ್ಬಳ್ಳಿ 25 ಜಿಲ್ಲಾ ಧಾರವಾಡ. ಅನುದಾನಿತ ಮೊಬೈಲ್ ನಂಬರ್ ಕೂಡ ನೀಡ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಬೇಕಾಗಿದ್ದ ಪೂರ್ಣಾವಧಿ ಮೇಲೆ ಶಿಕ್ಷಕರು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಿಷಯ ವಿಜ್ಞಾನ ಶಿಕ್ಷಕರು CBZ BSc B.Ed ಅಧ್ಯಯನ ಮಾಡಿರಬೇಕು ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಹ ಅಭ್ಯರ್ಥಿಗಳು ದಿನಾಂಕ 20/4/2020 ಒಳಗಾಗಿ ನೀವು ಮೇಲ್ಕಾಣಿಸಿದ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ವಿವರಗಳಿಗಾಗಿ ಆಫೀಸ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಈ ಪತ್ರಿಕಾ ಪ್ರಕಟಣೆ 1/4/2025 ಪತ್ರಿಕಾ ಪ್ರಕಟಣೆಯಾಗಿದೆ. ಆಸಕ್ತವುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಶಿಕ್ಷಕರಾಗಲು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಿಯದರ್ಶಿನಿ ಜನಸಾಗರ ರಿಜಿಸ್ಟ್ರಿ ಸಂಘದಿಂದ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಮಹಾರಾಣಿ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ, ಗುರುನಾಥ ನಗರ, ಹಳೆ ಹುಬ್ಬಳ್ಳಿ, ಜಿಲ್ಲಾ ಧಾರವಾಡ. ಮೊಬೈಲ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ಉಪನ್ಯಾಸಕರು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ, ನೀವು ಇಲ್ಲಿ ಗಮನಿಸಬೇಕಾದ ವಿಷಯವಾಗಿದೆ. ಈ ಒಂದು ಸಂಸ್ಥೆ ವತಿಯಿಂದ ಕನ್ನಡ ಉಪನ್ಯಾಸಕರು MA ಮತ್ತು PhD ನೆಟ್ ಸೆಟ್ ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯಶಾಸ್ತ್ರ ಉಪನ್ಯಾಸಕರು ಇಲ್ಲಿ ಕೂಡ MA ಮತ್ತು PhD ಇಲ್ಲ ನೆಟ್ ಸೆಟ್ ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ಇಂಗ್ಲಿಷ್ ಉಪನ್ಯಾಸಕರು MA PhD ನೆಟ್ ಸೆಟ್ ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ಹಿಂದಿ ಉಪನ್ಯಾಸಕರು MA PhD ನೆಟ್ ಅಥವಾ ಸೆಟ್ ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ಭೂಗೋಳಶಾಸ್ತ್ರ ಉಪನ್ಯಾಸಕರು MA ಜೊತೆಗೆ PhD ನೆಟ್ ಸೆಟ್ ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ಇತಿಹಾಸ ಉಪನ್ಯಾಸಕರು MA PhD ನೆಟ್ ಸೆಟ್ ಆಗಿರಬೇಕು ಒಂದು ಹುದ್ದೆ. ಶಿಕ್ಷಣಶಾಸ್ತ್ರ ಉಪನ್ಯಾಸಕರು MA PhD ನೆಟ್ ಸೆಟ್ ಆಗಿರಬೇಕು ಅದು ಕೂಡ ಒಂದು ಹುದ್ದೆ. ಸಮಾಜಶಾಸ್ತ್ರ ಉಪನ್ಯಾಸಕರು MA PhD ಜೊತೆಗೆ ನೆಟ್ ಸೆಟ್ ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು BCom PhD ನೆಟ್ ಅಥವಾ ಸೆಟ್ ಆಗಿರಬೇಕು ಒಂದು ಹುದ್ದೆಗೆ ನೇಮಕಾತಿ. ದ್ವಿತೀಯ ದರ್ಜೆ ಸಹಾಯಕರು PUC BCom ಕಂಪ್ಯೂಟರ್ ನಾಲೆಜ್ ಹೊಂದಿರಬೇಕು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕಾವಲುಗಾರ ಮತ್ತು ವಾಚ್ಮನ್ ಹುದ್ದೆಗೆ SLC ಆಗಿರಬೇಕು 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ದಿನಾಂಕ 20/4/2025 ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಆಫೀಸ್ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. 1/4/2025 ಈ ಪತ್ರಿಕಾ ಪ್ರಕಟಣೆಯಾಗಿದೆ. ಲೆಕ್ಚರ್ ಆಗುವಂಥ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ. ಈ ಕೂಡಲೇ ಈ ಹುದ್ದೆಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ರಾತಿನಮ್ ಒಂದು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸರ್ವೆ ನಂಬರ್ 137
ದೊಡ್ಡನಕಮನಹಳ್ಳಿ, ಬೇಗೂರು, ಹುಬ್ಬಳ್ಳಿ, ಬೆಂಗಳೂರು ಸೈಟ್ 76 ಈ ಒಂದು ಸಂಸ್ಥೆಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಪ್ರಿನ್ಸಿಪಲ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಪ್ರಿನ್ಸಿಪಲ್ ಹುದ್ದೆಗೆ ನೀವು ಫಾರ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ನೀವು AICTE ನಾರ್ಮಿನ್ ಮುಖಾಂತರ ನೀವು ಇಲ್ಲಿ ವಿದ್ಯಾರ್ಥಿ ಹೊಂದಿರಬೇಕಾಗಿರುತ್ತದೆ. ನಂತರ ಇಲ್ಲಿ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಆ್ಯಸ್ ಪರ್ ದ AICTE ಅಂದರೆ ಒಂದು UGC ಇಂದ ಪಡೆದ ಮಾನ್ಯತೆಯಿಂದ ಪಡೆದ ಒಂದು ನಿಯಮದ ಪ್ರಕಾರ ಅವರು ವಿದ್ಯಾರ್ಥಿ ಹೊಂದಿರಬೇಕಾಗುತ್ತೆ. ಇಲ್ಲಿ ಯಾವ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಲರ್ನಿಂಗ್, ಮತ್ತು ಇಲ್ಲಿ ಡಾಟಾ ಸೈನ್ಸ್ ವಿಭಾಗದಲ್ಲಿ ಸೈಬರ್ ಸೆಕ್ಯೂರಿಟಿ ಆಗಿರಲಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಈ ಒಂದು ಪ್ರೊಫೆಸರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಸ್ ಪರ್ ದ UGC ನಾರ್ಮ್ಸ್ ಮುಖಾಂತರ ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಇಂಗ್ಲೀಷ್ ಸಹಾಯಕ ಪ್ರಾಧ್ಯಾಪಕರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದರ್ ವೇಕೆನ್ಸಿ ಕೂಡ ಇವರು ಇಲ್ಲಿ ನೇಮಕಾತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ರಿಸೆಪ್ಷನಿಸ್ಟ್ ಆಗಿರಲಿ, ಲೈಬ್ರರಿಯನ್ ಆಗಿರಲಿ, ಸಿಸ್ಟಮ್ ಅಡ್ಮಿನ್ ಆಗಿರಲಿ, ಅಡ್ಮಿನ್ ಸ್ಟಾಫ್ ಆಗಿರಲಿ, ಟೆಕ್ನಿಕಲ್ ಸ್ಟಾಫ್ ಆಗಿರಲಿ, ಲ್ಯಾಬ್ ಅಟೆಂಡರ್ ಆಗಿರಲಿ, ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಡ್ರೈವರ್ಸ್ಗಳಿಗೆ ಕೂಡ ಇವರು ಈ ಒಂದು ಸಂಸ್ಥೆಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ನೋಡಬಹುದು ಎಲಿಜಿಬಲ್ ಕ್ಯಾಂಡಿಡೇಟ್ ಈ ಒಂದು ಒಂದು ಇಮೇಲ್ ಮುಖಾಂತರ ನಿಮ್ಮ ರೆಸ್ಯೂಮನ್ನು ಕೂಡ ನೀವು ಇದಕ್ಕೆ ನೀವು ಸೆಂಡ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಸ್ಯಾಲ್ರಿ ಆ್ಯಸ್ ಪರ್ ದ AICTE ಅಂದರೆ UGC ಇಂದ ಕೂಡ ನಿಮಗೆ ಇಲ್ಲಿ ಸ್ಯಾಲ್ರಿಯನ್ನು ಕೂಡ ಒಳ್ಳೆಯ ಸ್ಯಾಲ್ರಿ ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಂದರೆ ಪ್ರಾಧ್ಯಾಪಕರಾಗಬೇಕೆನ್ನುವ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ. ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬಾಸ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ, ಬಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ನೋಡಬಹುದು ನಿಡಗುಂದಿ ರೋಡ್, ಮುದ್ದೇಬಿಹಾಳ 586212, ವಿಜಯಪುರ ಡಿಸ್ಟಿಕ್, ಕರ್ನಾಟಕ. ಆ ಸಂಸ್ಥೆ ಇಮೇಲ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ ನೋಡಿ, ಇಲ್ಲಿ ಗಮನಿಸೋದು. ಇಲ್ಲಿ ಕೆಲವಿಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರಿನ್ಸಿಪಲ್ ಹುದ್ದೆಗೆ MSc B.Ed ಆಗಿರಬೇಕು, ಅದು ಕೂಡ ಒಂದು ಹುದ್ದೆಗೆ ನೇಮಕಾತಿ. ಅಡ್ಮಿನ್ ಇಲ್ಲಿ BSc B.Ed, ನರ್ಸರಿ ಗ್ರೇಡ್ 2 ಮದರ್ ಟೀಚರ್ಗೆ BSc B.Ed ಆಗಿರಬೇಕು. ಪ್ರೈಮರಿ ಸೆಕ್ಷನ್ ಇಂಗ್ಲೀಷ್ ಟೀಚರ್ MSc B.Ed ಆಗಿರಬೇಕು. ಜೊತೆಗೆ ಕನ್ನಡ ಟೀಚರ್ MA B.Ed ಆಗಿರಬೇಕು. ಹಿಂದಿ ಟೀಚರ್ MA B.Ed ಆಗಿರಬೇಕು. ಮ್ಯಾಥಮೆಟಿಕ್ಸ್ ಟೀಚರ್ BSc MSc B.Ed ಆಗಿರಬೇಕು. ಸೋಷಿಯಲ್ ಸೈನ್ಸ್ ಸ್ಟಡೀಸ್ BA MA B.Ed ಆಗಿರಬೇಕು. ಸೈನ್ಸ್ ಟೀಚರ್ಗೆ BSc B.Ed ಆಗಿರಬೇಕು. ಜೊತೆಗೆ ಫಿಸಿಕಲ್ ಎಜುಕೇಷನ್ ಟೀಚರ್ಗೆ CPED ಅಥವಾ BPED ಆಗಿರಬೇಕು. ರಿಸೆಪ್ಷನಿಸ್ಟ್ಗೆ ಇಲ್ಲಿ ಎನಿ ಡಿಗ್ರಿ ಆಗಿರಬೇಕು. PRO ಸೆಕ್ಷನ್ಗೆ ನೇಮಕಾತಿ ಈ ರೀತಿಯಾಗಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ಡ್ರೈವರ್ಸ್ಗಳಿಗೆ, ಯೋಗ ಟೀಚರ್ಗಳಿಗೆ, ಮ್ಯೂಸಿಕ್ ಟೀಚರ್ಗಳಿಗೆ, ಆ್ಯಂಡ್ ಕ್ರಾಫ್ಟ್ ಟೀಚರ್ಗಳಿಗೆ, ಹೌಸ್ ಕೀಪರ್ಗೆ, ಸೆಕ್ಯೂರಿಟಿ ಗಾರ್ಡ್ಗಳಿಗೆ ನೇಮಕಾತಿ. ಇವೆಲ್ಲ CBSE ಸ್ಕೂಲಲ್ಲಿ ನೀವು ಇಲ್ಲಿ ಕೆಲಸವನ್ನು ಕೂಡ ಮಾಡಬೇಕು. ಜೊತೆಗೆ ಕನ್ನಡ ಟೀಚರ್ಗೆ ಸ್ಟೇಟ್ನಲ್ಲಿ ಕೆಲಸ ಮಾಡಬೇಕಾಗುತ್ತದೆ. CBSEನಲ್ಲಿ ನೀವು ಇಲ್ಲಿ ಕೆಲಸವನ್ನು ಕೂಡ ಮಾಡಬೇಕಾಗುತ್ತದೆ. ಎಲ್ಲ ಇಲ್ಲಿ ಹುದ್ದೆಗಳು ಕೂಡ ನೋಡ್ಬೋದು ನೀವಿಲ್ಲಿ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಆಯಾ ಹುದ್ದೆಗಳ ಅನುಗುಣವಾಗಿ ಎಕ್ಸ್ಪೀರಿಯನ್ಸ್ ಕೂಡ ನೀವು ಇಲ್ಲಿ ನೋಡ್ಕೊಂಡು ಅಪ್ಲೈ ಮಾಡಬಹುದು. ಅದೇ ರೀತಿಯಾಗಿ ಫ್ರೀ ರಿಜಿಸ್ಟ್ರೇಷನ್ ಕೂಡ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಈ ಒಂದು QR ಕೋಡ್ ಮುಖಾಂತರ ನೀವು ರಿಜಿಸ್ಟ್ರೇಷನ್ ಮಾಡಿ, ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ನೀವು ಗಮನಿಸಬಹುದು. ಜೊತೆಗೆ ಆ ಸಂಸ್ಥೆಯ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ. ಈ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮ್ ಕೂಡ ಸೆಂಡ್ ಮಾಡೋ ಜೊತೆ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಎಂಟರ್ ದ ಬಿಲೋ URL ಮುಖಾಂತರ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಲಾಗಿನ್ ಆಗೋ ಜೊತೆಗೆ ಈ ಒಂದು ವೆಬ್ಸೈಟ್ ಮುಖಾಂತರ ಕೂಡ ನೀವು ಲಾಗಿನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಫ್ರೆಶರ್ ಕೂಡ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸಲು ನೀವು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅದೇ ರೀತಿಯಾಗಿ ಇಲ್ಲಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೋಬಹುದು. PK ದಾಸ್ ಒಂದು ಇದು ಡಿಮ್ಯಾಂಡ್ ಆಫ್ ದ ಯೂನಿವರ್ಸಿಟಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು PK ದಾಸ್ ಇನ್ಸ್ಟಿಟ್ಯೂಟ್ ಆಫ್ ದ ಸೋಷಿಯಲ್ ಸೈನ್ಸ್ ಮತ್ತು ಹೆಲ್ತ್ ಸೈನ್ಸ್ ಮತ್ತು ಟೆಕ್ನಾಲಜಿ ಒಂದು ಯೂನಿವರ್ಸಿಟಿ ಆಗಿದೆ. ಇದು ನೆಹರು ಗಾರ್ಡನ್, ತಿರುಮಲಯಮನಂ ಕಾಂಪೌಂಡ್ನಲ್ಲಿ ಕಂಡುಬರುತ್ತದೆ. ಇಲ್ಲಿ ನೋಡಬಹುದು ನೀವು ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಾಮ್ ದ ಪ್ರೊಫೆಷನೇಟ್ ಮತ್ತು ಡೈನಾಮಿಕ್ ಕ್ಯಾಂಡಿಡೇಟ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ವೈಸ್ ಚಾನ್ಸಲರ್ ಹುದ್ದೆ, ರಿಜಿಸ್ಟರ್ ಹುದ್ದೆಗಳಿಗೆ, ಕಂಟ್ರೋಲ್ ಎಕ್ಸಾಮಿನೇಷನ್ಸ್ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಅಕಾಡೆಮಿಕ್ ಪೊಸಿಷನ್ ಆಗಿ ಇಲ್ಲಿ ಪ್ರೊಫೆಸರ್ ಕೂಡ ನೇಮಕಾತಿ, ಅಸೋಸಿಯೇಟ್ ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಫುಲ್ ಟೈಮ್ ಮತ್ತು ಪ್ರೊಫೆಸರ್ ಮತ್ತು ಪ್ರಾಕ್ಟೀಸ್ ಹುದ್ದೆಗಳಿಗೆ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಯಾವ ವಿಭಾಗದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸ್ಕೂಲ್ ಆಫ್ ದ ಸೋಷಿಯಲ್ ಸೈನ್ಸ್ ವಿಭಾಗದಲ್ಲಿ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ನೋಡಬಹುದು ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಆಗಿರಲಿ, ಇನ್ಸ್ಟ್ರೂಮೆಂಟಿಗಾಗಿರಲಿ, ಟೀಚರ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ವೋಕಲ್ ಆಗಿರಲಿ, ಆರ್ಕೋಲಜಿ ಆಗಿರಲಿ, ಕಲ್ಚರ್ ಸ್ಟಡೀಸ್ ಆಗಿರಲಿ, ಇಲ್ಲಿ ಇಂಡೋಲಜಿಯಲ್ಲಿ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಆಗಿರಲಿ, ಲಿಟ್ರೇಚರ್ ಆಗಿರಲಿ, ಲ್ಯಾಂಗ್ವೇಜಸ್ ಆಗಿರಲಿ,
ಹೆರಿಟೇಜ್ ಆಗಿರಲಿ ಇಷ್ಟೆಲ್ಲ ವಿಭಾಗದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ಕೂಲ್ ಆಫ್ ದ ಹೆಲ್ತ್ ಸೈನ್ಸ್ನಲ್ಲಿ ಅನಾಟಮಿ ಆಗಿರಲಿ, ಫಿಸಿಕಲ್ ಸೈನ್ಸ್, ರೇಡಿಯೋಲಜಿ, ಇಮೇಜಿಂಗ್ ಟೆಕ್ನಾಲಜಿ, ಬಯೋಮೆಡಿಕಲ್, ಮೆಡಿಕಲ್, ಮೈಕ್ರೋಬಯಾಲಜಿ ಈ ರೀತಿಯಾಗಿ ಅದೇ ರೀತಿಯಾಗಿ ಇಲ್ಲಿ ಫೈನಾನ್ಸ್ ಕಂಟ್ರೋಲರ್ ಆಗಿರಲಿ, HR ಮ್ಯಾನೇಜರ್ ಆಗಿರಲಿ, ಅಡ್ಮಿನ್ ಆಫೀಸರ್ ಆಗಿರಲಿ, ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿರಲಿ. ನಂತರ ಸ್ಕೂಲ್ ಆಫ್ ದ ಟೆಕ್ನಾಲಜಿ ವಿಭಾಗದಲ್ಲಿ ಇಲ್ಲಿ ಏರೋನಾಟಿಕಲ್ ಆಗಿರಲಿ, ಅವೆನ್ಕಲ್ ಆಗಿರಲಿ, ಏರೋಸ್ಪೇಸ್ ಇಂಜಿನಿಯರಿಂಗ್ ಆಗಿರಲಿ, ಡ್ರೋನ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಅಕೌಂಟೆಂಟ್ ಆಫೀಸು ಎಕ್ಸಿಕ್ಯೂಟಿವ್, ಅದರ್ ಡಿಸಿಪ್ಲಿನ್ಸ್ ಇಂಗ್ಲೀಷ್ ಆಗಿರಲಿ, ಫಿಸಿಕ್ಸ್ ಆಗಿರಲಿ, ಕೆಮಿಸ್ಟ್ರಿ ಆಗಿರಲಿ, ಮ್ಯಾಥಮೆಟಿಕ್ಸ್ ಆಗಿರಲಿ, ಹಿಂದಿ ಆಗಿರಲಿ, ಸಂಸ್ಕೃತ ಆಗಿರಲಿ, ಫಾರೆನ್ಸಿ ಲ್ಯಾಂಗ್ವೇಜ್ ಆಗಿರಲಿ ಇಷ್ಟೆಲ್ಲ ಹುದ್ದೆಗಳಿಗೆ ಈ ಒಂದು ಯೂನಿವರ್ಸಿಟಿಯಿಂದ ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ನೀವಿಲ್ಲಿ ಗಮನಿಸಬಹುದು. ಈ ಒಂದು ಹುದ್ದೆಗಳಿಗೆ ನೀವು ಈ ಒಂದು ಇಮೇಲ್ ಅಥವಾ ಈ ಒಂದು ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಇದೊಂದು ಕ್ವಾಲಿಫಿಕೇಷನ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ UGC NARS ಮುಖಾಂತರ ನೀವು ಇಲ್ಲಿ ವಿದ್ಯಾರ್ಥಿ ಹೊಂದಿರಬೇಕಾಗುತ್ತದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅಪ್ಲೈ ಮಾಡಬಹುದು. ಜೊತೆಗೆ ಇಲ್ಲೊಂದು QR ಕೋಡ್ ನೀಡಲಾಗಿದೆ. ಈ QR ಕೋಡ್ ಮುಖಾಂತರ ನೀವು ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಒಳ್ಳೆಯ ಸ್ಯಾಲ್ರಿ UGC ಸ್ಯಾಲ್ರಿಯನ್ನು ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಸಪೋರ್ಟಿಂಗ್ ಸ್ಟಾರ್ಟಪ್ ದ ಇಕ್ವಿಪ್ಮೆಂಟ್ ನೋಡ್ತಾ ಇದ್ದಾರೆ. ಈ ರೀತಿಯಾಗಿ ಎಲ್ಲ ಫೆಸಿಲಿಟಿ ಕೂಡ ಇವರು ನೀಡ್ತಾ ಇದ್ದಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಅದೇ ರೀತಿಯಾಗಿ ಭಾರತ ಸರ್ಕಾರದ ಅಧೀನದಲ್ಲಿ ಈ ಒಂದು ಸಾಗರಮಾಲಾ ಒಂದು ಸಂಸ್ಥೆ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವೇಕೆನ್ಸಿ ಕಿರುಕುಳ ಮಾಡ್ಕೊಳ್ತಾ ಇದ್ದಾರೆ. ದ ಅಂಡಮಾನ್ ಲಕ್ಷದ್ವೀಪ್ ಹಾರ್ಬರ್ ವರ್ಕ್ ಶ್ರೀ ವಿಜಯಪುರಂ, ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆ ನಡೀತಾ ಇದೆ. ಇಲ್ಲಿ ನೋಡಬಹುದು ಚೀಫ್ ಇಂಜಿನಿಯರಿಂಗ್ ಮತ್ತು ಅಡ್ಮಿನಿಸ್ಟ್ರೇಷನ್ ಲೆವೆಲ್ 14 ಹುದ್ದೆಗೆ ನೇಮಕಾತಿ. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಸೀನಿಯರ್ ಸೈಂಟಿಸ್ಟ್ ಹುದ್ದೆಗಳಿಗೆ ಈ 3 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಈ ಒಂದು ಸಂಸ್ಥೆಯ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಲಾಗಿನ್ ಆಗಿ ಇದರ ಬಗ್ಗೆ ವಿದ್ಯಾರ್ಹತೆ ವಯೋಮಿತಿಯನ್ನು ನೋಡಿಕೊಂಡು ವಿತಿನ್ 60 ದಿನ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಟೀಚರ್ಸ್ಗಳಿಗೆ, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ಗಳಿಗೆ, ಕಂಪ್ಯೂಟರ್ ಟೆಕ್ನಿಕಲ್ಗಳಿಗೆ, ಎಲೆಕ್ಟ್ರಿಷಿಯನ್ಗಳಿಗೆ, ಸ್ಕೂಲ್ ಬಸ್ ಡ್ರೈವರ್ಸ್ಗಳಿಗೆ, ಇಲ್ಲಿ ಮೆಕ್ಯಾನಿಕ್ಗಳಿಗೆ ಇಷ್ಟೆಲ್ಲ ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ನೋಡಬಹುದು ದ ಏರೋನಾಟಿಕ್ಸ್ ಬೋರ್ಡ್ ಆಫ್ ದ ಇನ್ಸ್ಟಿಟ್ಯೂಷನ್ ABA ಬೆಂಗಳೂರು ರಿಕ್ರೂಟ್ಸ್ ಟೀಚರ್ ಫಾರ್ ದ LKG to ಡಿಗ್ರಿ ಕ್ಲಾಸಸ್ ಆ್ಯಂಡ್ ಕ್ಲರ್ಕ್ ಅಕೌಂಟೆಂಟ್ಸ್ ಫಾರ್ ಇಟ್. ICICI ಸ್ಟೇಟ್ ಬೋರ್ಡ್ ಮತ್ತು ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು. ABE ಆಫೀಸ್ ಆಟ್ ದ ಫಲಾನ ಭವನ, ಅಕ್ರೋಟಿಷಿಯನ್ಸ್, ಪೆಸ್ಟ್ರೋಲ್ ಸೆಂಟರ್ ನಂಬರ್ 5, ನಂದಿದುರ್ಗ ರೋಡ್, ಜಯ ಮಹಲ್ ಎಕ್ಸ್ಟೆನ್ಷನ್ಸ್, ಬೆನ್ಸಾನ್ ಟೌನ್, PPO ಬೆಂಗಳೂರು 560046. ಈ ಒಂದು ವಿಳಾಸಕ್ಕೆ ನೀವು ದಿನಾಂಕ 5/4/2020 ಒಳಗಾಗಿ ನೀವು ಆಫೀಸ್ಗೆ ನೀವು ಬಿಟ್ವೀನ್ 10 ಗಂಟೆಯಿಂದ 4:30 ಒಳಗಾಗಿ ನೀವು ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಡೇ ಸ್ಯಾಟರ್ಡೆ ಸ್ಟಿಲ್ 12:30 PM ನೀವು ವಾಲ್ಕಿ ಮುಖಾಂತರ ಹಾಜರಾಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಈ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಅದೇ ರೀತಿಯಾಗಿ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಒಂದು ನೇಮಕಾತಿಗೆ ಅರ್ಜಿಯನ್ನು ಕೂಡ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಇಲ್ಲಿ ನೀವು ಗಮನಿಸಿ, ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹೊಸಪೇಟೆ ಇವರು ವಿವಿಧ ಹುದ್ದೆಗಳಿಗೆ ನೇಮಕಾತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅರ್ಹ ಅಭ್ಯರ್ಥಿಗಳಿಂದ ಕೂಡ ಅರ್ಜಿಯನ್ನು ಕೂಡ ಆಹ್ವಾನಿಸುತ್ತಿದ್ದಾರೆ. ದಿನಾಂಕ ನೋಡಬಹುದು 5/4/2020 ಒಳಗಾಗಿ ನೀವು ನಿಗದಿತ ನಮೂನೆಯನ್ನು ಆನ್ಲೈನ್ ಮುಖಾಂತರ ನೀವು ಇಲ್ಲಿ ಒಂದು ಗೂಗಲ್ ಫಾರ್ಮ್ ಕೂಡ ನೀವು ಇಲ್ಲಿ ತುಂಬಬೇಕಾಗುತ್ತದೆ. ಇಲ್ಲಿ ಯಾವ್ಯಾವ ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವೀಗ ನೋಡೋಣ. ಇಲ್ಲಿ ನೋಡಿ ಹುದ್ದೆ ಕಾರ್ಯಾಲಯ ಕಾರ್ಯದರ್ಶಿ, ಅಧ್ಯಕ್ಷರು, MD ಕಚೇರಿಗೆ, ಇಲ್ಲಿ ಸೆಕ್ರೆಟರಿಗಳಿಗೆ ನೇಮಕಾತಿ 2 ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದೇ ರೀತಿಯಾಗಿ ಇಲ್ಲಿ ಶಾಖಾ ವ್ಯವಸ್ಥಾಪಕರು, ಹಿರಿಯ ಅಧಿಕಾರಿ ಅಂದರೆ ಬ್ರಾಂಚ್ ಮ್ಯಾನೇಜರ್ ಮತ್ತು ಸೀನಿಯರ್ಸ್ ಆಫೀಸರ್ 15 ಹುದ್ದೆಗೆ ನೇಮಕಾತಿ. ಲೆಕ್ಕ ಪರಿಶೋಧಕರು 2 ಹುದ್ದೆಗೆ ನೇಮಕಾತಿ. ಕಾನೂನು ಅಧಿಕಾರಿ 2 ಹುದ್ದೆಗೆ ನೇಮಕಾತಿ. ತಂತ್ರಜ್ಞಾನ ಅಧಿಕಾರಿ 2 ಹುದ್ದೆಗೆ ನೇಮಕಾತಿ. ಪರೀಕ್ಷಾರ್ಥ ಅಧಿಕಾರಿ 30 ಹುದ್ದೆಗೆ ನೇಮಕಾತಿ.
ಈ ರೀತಿ ಇದು ನಿರ್ವಹಣಾಧಿಕಾರಿ, ಎಲೆಕ್ಟ್ರಾನಿಕ್ಸ್ ಮೇಂಟೆನೆನ್ಸ್ ಆಫೀಸರ್ 2 ಹುದ್ದೆಗೆ ನೇಮಕಾತಿ. ಈ ರೀತಿ ನೇಮಕಾತಿ ಇವರು ಮಾಡ್ಕೊಳ್ತಾ ಇದ್ದಾರೆ. ಮೇಲೆ ತಿಳಿಸಿದ ಹುದ್ದೆಗಳಿಗೆ ಅಗತ್ಯ ವಿದ್ಯಾರ್ಹತೆ, ವಯೋಮಿತಿ, ಅನುಭವ ಮತ್ತು ಪರಿಣಿತಿ ಇತ್ಯಾದಿಗಳನ್ನು ವಿವರವನ್ನು ಬ್ಯಾಂಕಿಂಗ್ ವೆಬ್ಸೈಟ್ನಲ್ಲಿ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಲಾಗಿನ್ ಆಗಿ ಆ ಒಂದು ಗೂಗಲ್ ಫಾರ್ಮನ್ನು ಕೂಡ ನೀವು ಇಲ್ಲಿ ತುಂಬಿ ಹೋಗ್ತದೆ. ಪರೀಕ್ಷಾರ್ಥಿ ಅಭ್ಯರ್ಥಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು. ಪರೀಕ್ಷಾರ್ಥಿ ಅಭ್ಯರ್ಥಿ ಹುದ್ದೆಗೆ ಲಿಖಿತ ಪರೀಕ್ಷೆ ಮುಖಾಂತರ ನಿಮಗೆ 24/2027 ಭಾನುವಾರದಂದು ನಡೆಸುತ್ತಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮೌಖಿಕ ಸಂದರ್ಶನವನ್ನು ದಿನಾಂಕ 27/4/2021 ಕೂಡ ಇವರು ತೆಗೆದುಕೊಳ್ತಾ ಇದ್ದಾರೆ. ಭಾನುವಾರ ಆಗಿರುತ್ತದೆ. ಉಳಿದ ಹುದ್ದೆಗಳ ಮೌಖಿಕ ಸಂದರ್ಶನ ದಿನಾಂಕ ಅರ್ಹ ಅಭ್ಯರ್ಥಿಗಳಿಗೆ ತಿಳಿಸಲಾಗುವುದು. ಈ ಪ್ರತಿಜ್ಞಾಪತ್ರೆ 2/4/2021 ಪ್ರತಿಜ್ಞಾಪತ್ರೆ ಆಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ದ ಯೂನಿಕ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಲಕ್ಷ್ಮೇಶ್ವರದಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ವಾಂಟೆಡ್ ಟೀಚರ್ಸ್ಗಳಿಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೋಡಬಹುದು, ಸೈನ್ಸ್ ಟೀಚರ್ಗೆ ನೇಮಕಾತಿ BS BEd ಆಗಿರಬೇಕು. ಮ್ಯಾಥಮೆಟಿಕ್ಸ್ ಟೀಚರ್ಗೆ ನೇಮಕಾತಿ BSc BEd ಆಗಿರಬೇಕು. ಇಂಗ್ಲೀಷ್ ಟೀಚರ್ಗೆ ಇಲ್ಲಿ BA BEd ಆಗಿರಬೇಕು. ಈ 3 ಶಿಕ್ಷಕ ಹುದ್ದೆಗೆ ಈ ಒಂದು ಸಂಸ್ಥೆ ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪಾಸಿಟಿವ್ ಬಟ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದ್ದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಪಡೆಯಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಇದು ಕರೆ ಮಾಡಿ ಮಾಹಿತಿಯನ್ನು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಶಿಕ್ಷಕ ವೃತ್ತಿಯ ಬಗ್ಗೆ ನೀವು ಮಾಹಿತಿಯನ್ನು ಕೂಡ ಪಡೆಯಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಈ ಕ್ಷಣದ ಉದ್ಯೋಗ ಮಾಹಿತಿಗಾಗಿ ಶಿಕ್ಷಕರ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ನಾವು ನಿಮಗೆ ಒದಗಿಸ್ತಾ ಇದ್ದೀವಿ. ಆದ್ದರಿಂದ ನಮ್ಮ ಚಾನಲ್ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ. ಧನ್ಯವಾದಗಳು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.